ಸಲಾಮ್ ಅಲೈಕುಂ ಚಾಚಾ. ನಾನೊಬ್ಬ ಹಿಂದೂ, ಆದರೆ ಇಂದು ಒಂದು ಕಾಶ್ಮೀರಿ ಮುಸ್ಲಿಂ ಕುಟುಂಬ ನನ್ನನ್ನು ತಮ್ಮ ಮನೆಯ ಸದಸ್ಯನಂತೆ ಸ್ವಾಗತಿಸಿದೆ. ಅವರ ಮನೆಯಲ್ಲಿಯೇ ಉಳಿದು ಅವರ ಜೊತೆಯೇ ಊಟ ಮಾಡಿ ಅವರ ಸಂಪ್ರದಾಯ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡಲಿದ್ದೇನೆ. ಈ ಹಳ್ಳಿಯ ಸುತ್ತ ಹಿಮಾಲಯ ಮಾತ್ರ ಕಾಣಿಸುತ್ತದೆ. ಇಲ್ಲಿ ಕೆಲವು ಕುಟುಂಬಗಳು ತಮ್ಮ ಪಶು ಪ್ರಾಣಿಗಳ ಜೊತೆ ಇಂದಿಗೂ ಋತುಮಾನಕ್ಕೆ ತಕ್ಕಂತೆ ಪರ್ವತಗಳ ನಡುವೆ ಸಂಚರಿಸುತ್ತಾರೆ. ಇಲ್ಲಿರುವ ಜನಗಳು ಇವತ್ತೇ ಬಂದರ ಈ ಮನೆ ಒಳಗ ಸಾಮಾನೆಲ್ಲ ಇಲ್ಲೇ ಅದಾವ, ಶಿಫ್ಟ್ ಮಾಡ್ಲಕತ್ರ ಒಳಗಡೆ. ಸುದ್ದಿಗಳಲ್ಲಿ ನಾವು ಕಾಶ್ಮೀರವನ್ನು ಬೇರೆ ರೀತಿಯಲ್ಲಿ ನೋಡುತ್ತೇವೆ, ಆದರೆ ಇಂದು ಈ ವಿಡಿಯೋದಲ್ಲಿ ನಿಜವಾದ ಕಾಶ್ಮೀರವನ್ನ ನೋಡಿ. ನಾನಿವತ್ತ ಜಮ್ಮು ಕಾಶ್ಮೀರದಲ್ಲಿರುವ ಒಬ್ಬ ಮುಸ್ಲಿಂ ಖಾನ್ ಫ್ಯಾಮ್ಲಿ ಜೊತೆ ಇವತ್ತು ರಾತ್ರಿ ಕಳೆದ ಕೇಸಿಂದ್ರ ಜೀವನವನ್ನು ಮಾಡ್ತೀನಿ. ಅವ್ರ ಫ್ಯಾಮ್ಲಿ ನನಗೆ ಯಾವ ರೀತಿ ನೋಡ್ಕೋತಾರಪ್ಪ ಅನ್ನೋದು ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ರಿ. ಇರ್ಫಾನ್ ಬೈ ಮನೆಗೆ ಹೊಂಟಿವೀಗ. ಅವ್ರ ಮನೆ ಇನ್ನೂ ಮೇಲ್ಗಡೆ ಅದ, ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಆ ಸಿಟಿದಿಂದ ಬ್ರಿಡ್ಜ್ ದಾಟಿ ಈ ಸಣ್ಣ ಪರ್ವತವನ್ನು ಹತ್ಕೊಂಡು ಹೋಗಬೇಕು. ಪೂರ್ತಿ ರಿಮೋಟ್ ಏರಿಯಾ ಇದು. ಯಾವ ಟೂರಿಸ್ಟ್ಗಳು ಕೂಡ ಈ ಜಾಗಕ್ಕೆ ಬರೋದೇ ಇಲ್ಲ. ಹೆಚ್ಚ ಕೆಂಪು ನೀಲಿ ಹಸಿರು ಕಾಣ್ತದೆ ಕಲರ್, ಅದೇ ಇವ್ರ ಮನೆ. ಇರ್ಫಾನ್ ಬೈ ಮನೆ ಮುಂದಿರುವ ವ್ಯೂ ನೋಡ್ರಿ ಎಷ್ಟು ಚಂದ ಅದ. ಬಂದ್ಗಳೇ ನಮಗೆ ವೆಲ್ಕಮ್ ಡ್ರಿಂಕ್, ಟ್ರೆಡಿಷನಲ್ ನಮ್ಕೀನ್ ಚಾಯ್ ಇದು ಕಾಶ್ಮೀರ್ದು. ಇದ್ರ ಜೊತೆಗೆ ಕುಲ್ಚಾ, ಹಾಗೆ ಈ ಸುಂದರವಾದ ವ್ಯೂ. ಈ ನಮ್ಕೀನ್ ಚಾದ ಯಾವ ರೀತಿ ತಿನ್ನೋದಪ್ಪ ಇದು? ಕುಲ್ಚಾ ಅಂದ್ರೇನು? ಬ್ರೆಡ್ ಇದ್ದಂಗೆ ಇದು, ಹಾರ್ಡ್ ಇದ್ದಿರ್ತದ. ಅಂಬ್ಲಿ ಒಳಗೆ ಬ್ರೆಡ್ ಹಾಕಿ ತಿಂದ್ರಗೋಪ್ಲೆ ಟೇಸ್ಟ, ಬಟ್ ಹೆಲ್ತಿ ಇದ್ದಿರ್ತದೆ ಇದು ನಮಗೆ. ಮೌಂಟೇನ್ ಮೇಲ್ಗಡೆ ಒಂದು 10 ಮನೆಗಳದಾವ. ಇದೇ ಇರ್ಫಾನ್ ಬೈ ಅವರ ಊರ. ಸಲಾಮ್ ಅಲೈಕುಂ. ಈ ಜಾಗದಲ್ಲಿರುವ ಟ್ರೆಡಿಷನಲ್ ಮನೆ ಇದು, ಪಹಾಡಿ ಘರ್. ಈ ಮನೆ ಒಳಗೆ ಎಷ್ಟು ದೊಡ್ಡದು ಕಟ್ಟಿಗೆದು ಸಂದೂಕ ಅದ ನೋಡ್ರಿ. ಇದ್ರ ಒಳಗೆ ಮೆಕ್ಕೆಜೋಳವನ್ನ ಇಡ್ತಿರ್ತಾರ. ಇದೇ ಹಾಲ, ಬೆಡ್ರೂಮ. ಇಲ್ಲೇನದೀಗ ಸ್ಟೋರ್ ರೂಮ. ಈ ಸ್ಟೋರ್ ರೂಮ್ ಒಳಗೆ ಕಟ್ಟಿಗೆ ಮತ್ತು ಹಲವಾರು ಸಾಮಾನುಗಳನ್ನು ಸ್ಟೋರ್ ಮಾಡ್ತಿರ್ತಾರೆ. ಬೇಸಿಗೆಗಾಲದಾಗ ಪೂರ್ತಿ ಸ್ಟೋರ್ ಮಾಡಿ ಫಿಲಪ್ ಮಾಡ್ತಾರೆ, ಚಳಿಗಾಲದಾಗ ಯೂಸ್ ಮಾಡ್ಕೋತಾರೆ. ये पूरा मिट्टी और भूसा? हाँ. भूसा मतलब? भूसा जो लकड़ी काटते समय वो नहीं निकलता. हाँ, ಲಕಡಿ ಚೂರ. ಮಣ್ಣ ಮತ್ತು ಆ ಕಟ್ಟಿಗೆ ಚೂರು ಇದ್ದಿರ್ತಾವಾಗ ಅವಕ್ರನ್ನೆಲ್ಲ ಮಿಕ್ಸ್ ಮಾಡಿ ಈ ಮನೆಗೆ ಸಾರ್ಸ್ಯಾರ. ಮನೆ ಗೋಡೆ ಮ್ಯಾಗ, ನೆಲದ ಮೇಲ್ಗಡೆ. सुंदर है आई घर आपका, बहुत खूबसूरत है. हंस रहे हो आप? हंस रहे हो. इधर का नज़ारा तो बहुत बढ़िया मिलता है ना आपको? नज़ारा जंगल लगना चाहिए, खूबसूरत लगना. हाँ, खूबसूरत दिखती है. हाँ, खूबसूरत है ना ये पूरा? हाँ, पूरा इतना बहुत सारा कुछ दिखना. ಹಾಂ, ಇಲ್ಲಿರುವ ಪ್ರತಿಯೊಂದು ಮನೆ ಬಾಕಲಿಂದ ವ್ಯೂ ಈ ರೀತಿ ಇದ್ದೇ ಇದ್ದಿರ್ತದೆ. ಹಾಗೆ ಇಲ್ಲೇನು ನೋಡ್ತಿರೀಗ, ಇವು ಕೂಡ ಇವ್ರದ್ದೇ ಹೊಲಗಳು. ಈ ಪೂರ್ತಿ ಮೌಂಟೇನ್ದಲ್ಲಿರುವ ಹೊಲದೊಳಗೆ ಈ ಮೆಕ್ಕೆಜೋಳವನ್ನೇ ಹಾಕ್ಯಾರ. ಇದು ಅಕ್ರೋಡ್ದ ಗಿಡ, ಅಂದ್ರೆ ವಾಲ್ನಟ್ ಬರ್ತಾ ಗೊತ್ತಂದ್ರೆ ಅದ್ರದ್ದು ಗಿಡ ಇದು. ಇವಾಗ ಇನ್ನೂ ಹಸಿ ಅದಾವ, ಇಲ್ಲಿ ಕಾಯಿ ಕಾಣ್ತದೆ ನೋಡ್ರಿ. ये पूरा अखरोट का पेड़ है? वो भी अखरोट. ये कब आएगा? और 2 महीने के बाद? 2 महीने के बाद. हाँ. ಇನ್ನೊಂದೆರಡು ತಿಂಗಳಾಗಿಂದ ಉಸ್ಕೋ ಐಸಾ ಕರ್ತೇವೆ ಕ್ಯಾ? हाँ. ಯಾವಾಗ ಗಿಡವನ್ನ ಅಳಗ್ಯಾಡಿಸ್ತೀವಿಗ ಅವಾಗ ತನ್ನ ತಾನೇ ಅವು ಒಣಗಿರ್ತಾವ, ಅವಾಗ ಬೀಳ್ತಾವ. ಅವಾಗ ಅವು ಪರ್ಫೆಕ್ಟ್ ಅಕ್ರೋಡ್ ಆಗಿರ್ತಾವ. ಅಕ್ರೋಡ್ ಒಡೆದ್ಗಳೇ ಒಳಗೆ ವಾಲ್ನಟ್ ಇದ್ದಿರ್ತದೆ, ತಿನ್ನಬೇಕದು, ಶಕ್ತಿ ಬರ್ತದೆ. ಹಾಗೆ ಇಂಟೆಲಿಜೆಂಟ್ ಕೂಡ ಆತಾರೆ ಜನಗಳು. ಒಂದು ಮನೆದಿಂದ ಒಂದು ಮನೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ರೀತಿ ರಸ್ತೆ ಇದ್ದಿರ್ತದೆ. आप ही का फैमिली का लोग है ना पूरा इधर? पूरी अपनी फैमिली के लोग.
फिर इनसे खून बनता है, हड्डियों की मजबूती होती है। ನಮ್ಮ ರಕ್ತ ಹೆಚ್ಚಿಸುವ ಚಿಕ್ಕ ಚಿಕ್ಕ ಹಣ್ಣುಗಳು. ಸಹಿ ನಮ್ಮ ಕಡೆನೂ ನೋಡ್ದಂಗೆ ಆಗ್ಯದ, ನೆನಪಿಗೆ ಬರಲಾಗ್ಯದ. ನಿಮಗೇನೇ ನೆನಪಿಗೆ ಬಂದೈತಪ್ಪ ಅಂತ ಕಮೆಂಟ್ ಸಿಕ್ಕಿದ ಕಮೆಂಟ್ ಹಾಕ್ರಿ. ಈ ಮಿಡಲ್ ಹಿಮಾಲಯದಲ್ಲಿರುವ ಆಯುರ್ವೇದಿಕ್ ಬಳ್ಳಿಗಳು. ಅಲ್ಲಿ ಮನೆ ನೋಡ್ರಿ ಎಷ್ಟು ರಿಮೋಟ್ ಏರಿಯಾದೊಳಗಾದದು. इसे जंगली खीरा कहते हैं। ಇದು ಸೌತೆಕಾಯಿ, ಈ ಕಾಡಿನ ಸೌತೆಕಾಯಿ ಆತ ಎಷ್ಟು ಸಣ್ಣದ ನೋಡ್ರಿ. ಏನು ಸೌತೆಕಾಯಿ ಅಂತೂ ಕಾಣಕತ್ತಿಲ್ಲ ನನಗಿದು. ತಿನ್ನಮ್ರತ್ ನೋಡಮ್ಮ. ಸೇಮ್ ಟೇಸ್ಟ್ ಹಂಗೆ ಅದ್ರಿ ಇದು. ಮೋಸ್ಟ್ ರಿಮೋಟ್ ಏರಿಯಾದೊಳಗೆ ಮತ್ತೆ ರಿಮೋಟ್ ಜಾಗದಾಗಿರುವ ಒಂದು ಮನೆ ಕರ್ಕೊಂಡು ಹೊಂಟಿ ನಾನು ನಿಮಗೆ. ಸಲಾಮ್ ವಾಲೇಕುಮ್ ಚಾಚಾ. वालेकुम सलाम। खैर है? वालेकुम सलाम। खैर है? ठीक है? खैरियत है? खैर सुख ठीक ठाक। गुज्जर फैमिली से बिलोंग करते हो? हाँ हाँ, जो गाय जो भैंस. भैंस भैंस। हाँ 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 हाँ. हाँ भैंस। इधर ही रहते हो पूरा 12 महीना? ना हाँ. उधर जाते हैं हम नीचे? आप से। अभी थोड़ा गर्म इलाका है इसलिए अभी इधर आए हो. हाँ. ಈ ಗುಜ್ಜರ ಜನಾಂಗದವ್ರ ತಲೆ ಮ್ಯಾಗ ಯಾವಾಗಲೂ ಒಂದು ಕ್ಯಾಪ್ ಇದ್ದಿರ್ತದೆ ನೋಡ್ರಿ. ಇದು ಇದಕ್ಕೆ ಟ್ರೆಡಿಷನಲ್ ಕ್ಯಾಪ್ ಅಂತ ಕರೀತಾರ. ಈ ರಿಮೋಟ್ ಏರಿಯಾದಾಗ ಟೋಟಲ್ 2 ಕೋಣೆಗಳದಾವ. ಈ ಒಂದು ಕೋಣೆ ಒಳಗೆ ಮನುಷ್ಯರ ಜೀವನ ಮಾಡ್ತಾರೆ, ಇನ್ನೊಂದು ಕೋಣೆ ಒಳಗೆ ಈ ರೀತಿ ಎಮ್ಮಿಗಳದಾವ ನೋಡ್ರಿ. ಗುಜ್ಜರ್ಗಳದ ಸಂಕೇತಪ್ಪ ಅಂತಂದರೆ ಎಮ್ಮಿ ಸಾಕೋದು. ಎಮ್ಮಿ ಇಲ್ಲಪ್ಪ ಅಂತಂದ್ರೆ ಇವ್ರ ಜೀವನನೇ ಇಲ್ಲ. ಈ ಜನಾಂಗದವರನ್ನು ನಾವು ಈ ಪೂರ್ತಿ ಪೀರ್ ಪಂಜಲ್ ಮೌಂಟೇನ್ ಏರಿಯಾದಾಗ ನೋಡ್ತಿರ್ತೀವಿ. आप कब आया इस घर में? हो गए 2-3 दिन। 2-3 दिन. अभी 3 महीने तक इधर ही. हाँ। आपका नाम चाचा? मोहम्मद बशीर। मोहम्मद बशीर. हाँ। कश्मीरी पीपल फ्रॉम गुज्जर. गुज्जर। गुज्जर गुज्जर. ಪಶುಪಾಲನೆ ಮಾಡ್ತಾರೆ. ಈಗ ಅವರಿಗೆ ಈ ಜಾಗದಾಗ ಗುಜ್ಜರ ಅಂತ ಕರೀತಾರ. ಟೈಮ್ 7:49 8 ಬಂದದ. ಇನ್ನ ನೋಡ್ರಿ ಎಷ್ಟು ಬೆಳಕದ ಇಲ್ಲಿ. भाई बहुत बहुत थैंक यू, क्योंकि आपको घर को लेके आए हमको, है ना. ಬರ್ಫ್ ಸೀಸನ್ದಾಗ ಇಲ್ಲೆಲ್ಲ ಪೂರ್ತಿ ಬರ್ಫ್ ಬಿದ್ದಿರ್ತದೆ ನೋಡ್ರಿ. ರಾತ್ರಿ ಆಗಿದ ನಂತರ ಬೇರೆ ರೀತಿನೇ ಕಾಣ್ತದೆ ಇಲ್ಲಿ. ಇವಾಗ ಸೀಟ್ ಕೊಟ್ಟರ ಶಾಂಗೆದು ಇದನ್ನು ತಿನ್ನಮ್ರತ್ತ. ಇಲ್ಲಿ ಬಂದಿಂದ ಬರೀ ತಿನ್ನೋದೇ ಆಗ್ಯದ ನಂದು ಇವತ್ತು ಪೂರ್ತಿ ದಿನನೇ. ಈ ಜಮ್ಮು ಕಾಶ್ಮೀರದಲ್ಲಿ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್ ಇದು. ಇರ್ಫಾನ್ ಭಾಯ್ ನನಗೆ ನಿನ್ನೆ ಸಿಕ್ಕಿದ್ದ. ಮೇ ಬೋಲ್ ರहा हूं आप कल मिले थे ना मेरे को रात में. ಇವ್ರ ಜೊತೆ ನಾನು ಇನ್ನೊಂದು ವಿಡಿಯೋ ಮಾಡೀನಿ, ಸೀಕ್ರೆಟ್ ಬಾರ್ಡರ್ ಲ್ಯಾಂಡ್ ಮತ್ತು ಹಾಗೆ ಯಾರಿಗೂ ಗೊತ್ತಿಲ್ಲದ ಜಾಗಗಳನ್ನು ಜಮ್ಮು ಕಾಶ್ಮೀರದಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸೀನಿ. ನಿನ್ನೆ ಇವತ್ತು ಮೊನ್ನೆ ಪೂರ್ತಿ ಅದೇ ವಿಡಿಯೋ ಮಾಡ್ಕೇಸಿಂದ್ರೆ ಇದು ಹಿಂದೆ ನೋಡೋದಾಗದ. ಇದು ವಿಡಿಯೋ ಮುಗಿದಿಂದ ಹೋಗಿ ನೋಡ್ರಿ. ये क्या है? रिश्ता। रिश्ता मतलब? ये कश्मीरी खाना है। कश्मीरी खाना? हाँ। ये कैसे बनता है? ये मीट को ना, हाँ जी, पीट 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 के इसे नरम कर देते हैं बिल्कुल। ओ नरम करके उसका गोला बनाते हैं ना, हाँ 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 हाँ, तो उससे फ्राई करते हैं, पकाते हैं इसे। ओ हाँ, इसको क्या बोलते हैं? हमारे यहाँ इससे बोलते हैं रिश्ता। रिश्ता? हाँ रिश्ता। इसको कैसे खाते हैं? इसके साथ रखे। इससे रस रखे? हाँ। ಇವಾಗ ಊಟದ ಟೈಮ ಬಕೀಟಿ ಇಲ್ಲೇ ತಂದಿಟ್ಟಿದ್ರು, ಕೈ ಕೂಡ ತಕ್ಕೊಂಡೆ ಅದರೊಳಗೆ ಬಿರಿಯಾನಿ. ಇದಕ್ಕೆ ರಿಸ್ತಾ ಅಂತಾರ. ಮಟನನ್ನು ಕುಟ್ಟಿ ಕುಟ್ಟಿ ಈ ರೀತಿ ಉಂಡೆ ಮಾಡ್ಕೇಸಿಂದ್ರೆ ಏನೋ ಮಾಡ್ಯಾರ. ಇದು ಕಾಶ್ಮೀರದು ಟ್ರೆಡಿಷ್ನಲ್ ಫುಡ್ಡ, ಇದಕ್ಕೆ ರಿಸ್ತಾ ಅಂತ ಕರೀತಾರೆ. ಹಾಗೆ
ಸಬ್ಜಿ, ಇದ್ರ ಜೊತೆ ರಾಯ್ತಾ. ಕಾಶ್ಮೀರಿ ಖಾನ್ ಫ್ಯಾಮಿಲಿಯ ಟ್ರೆಡಿಷನಲ್ ಫುಡ್ ಇದು. ಫಸ್ಟ್ ಟೈಮ್ ಇದು ಮಟನದ ಉಂಡಿಯನ್ನು ಹೊಡಿಲಕತ್ತೀನಿ. ಒಬ್ಬ ನೋಡ್ರಿ, ನಾ ಎಲ್ಲಿದ್ದವ, ಇವ್ರು ಎಲ್ಲಿದ್ದವರು, ಎಂಥ ಮೃಷ್ಟಾನ್ನ ಭೋಜನ ತಿನ್ನಿಸಿದ್ರು, ಅದು ಇಷ್ಟು ಕಾಳಜಿದಿಂದ. ಇವತ್ತು ರಾತ್ರಿ ಇಲ್ಲೇ ಮುಕ್ಕೋತೀನಿ. ನಿನ್ನೆ ರಾತ್ರಿ ನಾನು ಇದೇ ಊರು ತಳಗಿರುವ ನದಿ ದಂಡೆ ಮುಕ್ಕೊಂಡಿದ್ದೆ. ಇವತ್ತು ಇಲ್ಲಿ, ನಾಳೆ ಎಲ್ಲಿ ಏನು ಸುದ್ದಿ ಗೊತ್ತಿಲ್ಲ. ವಿಡಿಯೋ ಸ್ಕಿಪ್ ಮಾಡಿದೇನೆ, ಇನ್ನು ಮುಂದೆ ನೋಡ್ಕೋತ ಹೋರಿ. ಬೆಳಿಗ್ಗೆ ಶುಭಾಶಯಗಳು ಈ ನಮ್ಮ ಕಾಶ್ಮೀರಿ ಫ್ಯಾಮಿಲಿ ಜಾಗದಿಂದ. ಇಲ್ಲಿರುವ ಮನೆಗಳ ಮ್ಯಾಗೆಲ್ಲ ಪತ್ರಸಿ ಹಾಕ್ಯಾರ. ಯಾಕಪ್ಪ ಅಂತಂದ್ರೆ ಚಳಿಗಾಲದಾಗ ಇಷ್ಟು ಸ್ನೋ ಬೀಳ್ತದೆ ಇಲ್ಲಿ. ಅದ್ರ ಸಂಬಂಧ ಸ್ನೋ ಮೇಲ್ಗಡೆ ನಿಂದಿರ್ಬಾರ್ದು, ಜರದ ತಳಗಡೆ ಬೀಳಪ್ಪ ಅಂತಂದು ಈ ರೀತಿ ಸೇಪ್ ಒಳಗ ಪತ್ರಸ್ ಹಾಕಿ ನಿರ್ಮಾಣ ಮಾಡ್ಯಾರ ಮೇಲ್ಗಡೆ. ನಾನು ಫಸ್ಟ್ ಟೈಮ ಈ ಕಾಶ್ಮೀರಿ ಮುಸ್ಲಿಮರ ಜೊತೆ ಇದ್ದಿದ್ದು. ಬೆಳಿಗ್ಗೆ ಎದ್ದುಗಳೇ ನಮಗೆ ಚಹಾ ಇದ್ದಿರ್ತದ, ಚಹಾ ಜೊತೆ ಸ್ವಲ್ಪ ಸ್ನ್ಯಾಕ್ಸ. ನಮಗೆ ಯಾವ ರೀತಿ ರೋಡ್ ಭಾಳ ಇಂಪಾರ್ಟೆಂಟ್ ಈಗ, ಅದೇ ರೀತಿ ಇಲ್ಲಿರುವ ಜನರಿಗೆ ಈ ಬ್ರಿಡ್ಜ್ ಇಂಪಾರ್ಟೆಂಟ. ಈ ಬ್ರಿಡ್ಜ್ ಇರ್ಲಿಕ್ಕಪ್ಪ ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕನೆಕ್ಟ್ ಬರೀ ಕಟ್ ಆಗಲ್ಲ, ಆ ಜನರ ಜೀವನನೇ ಕಟ್ ಆಗ್ತದ. इधर पूरा जंगल जाते थे आप? हाँ जंगल जाते हैं. कब जाते हैं जंगल? सुबह सुबह जंगल जाते हैं, इस टाइम तक वापस आ जाते हैं हम. इस टाइम के बाद क्यों जाते थे जंगल? इधर ही पीछे, हाँ यही रास्ता जाता है पीछे. हाँ, क्यों जाते थे जंगल को? लकड़ी लाने के लिए. यहाँ ठंडा मौसम है ना, इसलिए जब बारिश होती है यहाँ ठंडी हो जाती है. हाँ 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 हाँ. इसलिए लकड़ी लानी पड़ती है यार. ಆ ಪರ್ವತದ ಹಿಂದ್ಗಡೆ ಹೋಗಿ ಕಾಡಿನ ಉಳ್ಳಾಗಡ್ಡಿಯನ್ನ ತರ್ತಾರ. ಜಮ್ಮು ಕಾಶ್ಮೀರದಲ್ಲಿರುವ ಹಿಡನ್ ಬ್ಯೂಟಿನೇ ಇದು. कब हुआ इस गांव का निर्माण? ये मुगलों ने बसाया है. मुगलों ने? हाँ. हाँ. जब यहाँ मुगल रास्ता जाता ना, यही नीचे से, ये पुल जो लगा हुआ ना, यहीं से नीचे से चले जाते थे? हाँ यही रास्ता था, ये हमारा होता. ಇದರ್ ಸೆ ಹೋಗ್ತೇವೆ. ಇದು ಊರ ಮುಘಲರ ಟೈಮ್ದೊಳಗೆ ನಿರ್ಮಾಣ ಆಗಿದ್ದು. ಮುಘಲರು ಜಮ್ಮುದಿಂದ ಕಾಶ್ಮೀರ ಹೋಲಕ ಇದೇ ವೆಲ್ಲೆ ಮುಖಾಂತರನೇ ಹೋಗ್ತಿದ್ರು. ಇದಕ್ಕೆ ಅವಾಗ ಮುಘಲ್ ರೋಡ್ ಅಂತಿದ್ರು. ಆ ನದಿ ಜೊತೆ ನಡ್ಕೋತ ಹೋಗ್ತಿದ್ರು. ಬಟ್ ಇವಾಗ ಹೊಸ ಮುಘಲ್ ರೋಡ್ ಏನದೀಗ ಅಲ್ಲಿ ಮೇಲ್ಗಡೆ ರೋಡ್ ಮಾಡ್ಯಾರ ನೋಡ್ರಿ. ಈ ರೋಡನ್ನು ನಾನು ಎಕ್ಸ್ಪ್ಲೋರ್ ಮಾಡೀನಿ. ಇದ್ರ ಹಿಂದಿನ ನೋಡೋದಾಗ ಹೋಗೇಶಂದ್ರೆ ನೋಡ್ಕೊಂಬರಿ. ಇದು ಮುಗ್ದಿಂದ ಇವಾಗ ನಮ್ಮ ಪಯಣವನ್ನು ಮುಂದ್ಗಡೆ ಸ್ಟಾರ್ಟ್ ಮಾಡಮ್ರಿ. ಬೈನೆ ಹೊತ್ಕೋಣ ನನ್ನ ಬ್ಯಾಗ. ನಾನು ಇಲ್ಲಿ ಬರುವಾಗೂ ಕೂಡ ಬೈನೆ ಹೊತ್ಕೊಂಡ್ ಬಂದಿದ್ದ. ಇದು ನೋಡ್ರಿ ಕಾಶ್ಮೀರಿ ಜನರ ಪ್ರೀತಿ ನಮ್ಮ ಕನ್ನಡಿಗರ ಮ್ಯಾಗ. ರೋಡೇ ಕಾಣಲ್ಲ, ಪೂರ್ತಿ ಹೊಲು ಬಂದ್ಬಿಟ್ಟದ ರೋಡ್ ಮ್ಯಾಗೆ. ಈ ಊರೊಳಗಿರುವ ಎಲ್ಲ ಜನರು ಒಂದೇ ಕುಟುಂಬದ ಥರನೇ ಜೀವನ ಮಾಡ್ತಾರೆ. ಮದುವೆ ಕೂಡ ಇವ್ರು ಒಳಗೆ ಆತಿರ್ತಾವ. ಇನ್ನೊಂದಿಷ್ಟು ಮನೆಗಳಿದ್ದಿರ್ತವೆ ಇಲ್ಲಿ. ನಿನ್ನೆ ಯಾವ ರೀತಿ ನಾವು ಒಬ್ಬ ಮುತ್ತರದ ಮನೆ ನೋಡಿದೆವು ಈಗ ಗುಜ್ಜರ್ ಫ್ಯಾಮಿಲಿದು, ಅದೇ ರೀತಿ ಈ ರೋಡ್ ತಳಗೆ ಮನೆಗಳು ಇದ್ದಿರ್ತವ. ಅವರು ಕೂಡ ಇವತ್ತು ಆ ಮನೆ ಒಳಗೆ ಎಂಟ್ರಿ ಕೊಡ್ಲಕತ್ತಾರ. ಇವ್ರ ಮನೆಗೆ ಹೋಗೋ ದಾರಿ ನೋಡಿನೇ ಯಾರೂ ಬರೋದೇ ಇಲ್ಲಿ. ಅಷ್ಟು ರಿಸ್ಕಿ ಜಾಗ ಇದ್ದಿರ್ತದೆ ಇದು. ಇಲ್ಲಿ ಜೀವನ ಮಾಡ್ತಾರೆ ಈಗ. ಗ್ರೇಟ್ ಇವರು. ಇವಾಗ ನಾನು ಇರ್ಫಾನ್ ಬೈ ಅವರ ಅಣ್ಣನ ಬೇಕ್ರಿಗಳು ಬಂದೀವಿ. ಕಾದಿರ್ ಬೈ ಅವರು ಅಲ್ಲಿದಾರ ನೋಡ್ರಿ. ಕಾದಿರ್ ಬೈ ಅವ್ರದವರು ಇಲ್ಲಿ ಫೇಮಸ್ ಬೇಕ್ರಿ ಅದ ಈ ಚಂಡೀಗಢ ಮಾರ್ಕೆಟ್ದೊಳಗೆ. ಈ ಅಂಗಡಿ ಒಳಗೆ ಬರೀ ನಾವು ಕುಲ್ಚವನ್ನು ರೆಡಿ ಮಾಡ್ತಾರೆ ಇವರು. ಅಲ್ಲಿ ಕುಲ್ಚ ರೆಡಿ ಮಾಡ್ಲಕತ್ತಾರ. ಆ ಬ್ರೆಡ್ ಹಾಕರ್ದ ತಂದು ಕಿಶಂದ್ರೆ ಇಲ್ಲಿ ಬಟ್ಟೆ ಒಳಗೆ ಅದನ್ನು ಸುಡ್ತಾರ. भैया किधर तक जाती है कुलचा? दुबई तक जाती है? सच में बोलो. हाँ. और फेमस चीज है ये इस जगह का फेमस है. ಚಂಡಿಮಡ್ का ಕುಲ್ಚಾ ನೋಡಿದ್ರೆ ಪೂರಾ ನಮ್ಮ ಇಂಡಿಯಾದೊಳಗೆ ಈ ಚಂಡಿಮಡ್ ಕುಲ್ಚಾ ಫೇಮಸ್. ಈ ಕುಲ್ಚಾ ಪೂರಾ ಗಲ್ಫ್ ಕಂಟ್ರಿ ಕೂಡ ಟ್ರಾನ್ಸ್पोर्ट ಆಗ್ತಿರ್ತಾವ. कौन लेके जाता है इसको? लोग लेके जाते हैं. लोग जो काम करते हैं
हाँ 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 मिलेंगे फिर से पक्का है ना सर? डेफिनेटली आता हूँ भाई. ಇದು ಮುಘಲ್ ರೋಡ. ಈ ಮುಘಲ್ ರೋಡ್ದಿಂದ ಜರಾ ನಾ ಇಲ್ಲಿ ಬಂದಿತ್ತಪ್ಪ ಅಂತಂದ್ರೆ 2 ಅಂತಸ್ತಿನ ಮನೆ ಮ್ಯಾಗ ಬಂದಿತ್ತು ನಾನು. ಇವಾಗ ಪರ್ವತದ ಒಳಗೆ ಮನೆಗಳನ್ನು ಕಟ್ಟ್ಯಾರ. ಈ ಮನೆಯಿಂದ ವ್ಯೂ ಮಾತ್ರ ಸ್ವರ್ಗದಂತೆ ಕಾಣ್ತದ. ಇವು ಮನೆಗಳು ಕೂಡ 2 ತಿಂಗಳು ಓಪನ್ ಇದ್ದಿರ್ತಾವ. ಆಮೇಲೆ ಜಾಸ್ತಿ ಚಳಿಗಾಲ ಬತ್ತಪ್ಪ ಅಂತಂದ್ರೆ ತಳಗಡೆಯಲ್ಲಿರುವ ಊರೊಳಗೆ ಹೋಗಿ ಶಿಫ್ಟ್ ಆಗ್ತಾರೆ. ಇವಾಗ ಇಲ್ಲಿ ಬಂದರ್ಗ ಫ್ಯಾಮ್ಲಿದವ್ರು ಇಲ್ಲಿ ಇದ್ದಿರ್ತಾರೆ. ಕೆಲವೊಂದಿಷ್ಟು ಫ್ಯಾಮ್ಲಿ ಮೆಂಬರ್ಸ ಇವರು ಕುರಿ ಆಕಳ ಎಮ್ಮೆಗಳನ್ನು ತಗೊಂಡು ಗುಡ್ಡ ಬೆಟ್ಟದ ಕಡೆ ಮೇಲ್ಗಡೆ ಹೋಗಿ ಹುಲ್ಲ ಮೇವ ತಿನ್ನಿಸಿ ತಳಗಡೆ ತೊಗೊಂಬರ್ತಿರ್ತಾರೆ. 2 ದಿನಕ್ಕೊಮ್ಮೆ ಹೋಗ್ತಿರ್ತಾರೆ, ಹೊಳೆ ಬರ್ತಿರ್ತಾರೆ, ಬರ್ತಿರ್ತಾರೆ. ಮನಿಕ್ಕಿಂತ ಜಾಸ್ತಿ ದನದ ಕೊಟ್ಟಿಗೆನೇ ಅದಾವ ಇವು. ಇವರು ಕೂಡ ಗುಜ್ಜರ್ ಜನಾಂಗದವರೇ. ಹಿಮಾಲಯದ ವೆಸ್ಟರ್ನಾಟಿಕಲ್ ಪೀಪಲ್ ಇವರು. ये ढोक है हमारी ढोक डोक ढोक हम लोगों की हाँ। माल मवेशी लेकर यहाँ आते हैं. और कब कितना दिन तक रहेगा आप इधर? इधर 3 महीने 3 महीने रहेगा 3 इधर. महीने हम यहाँ. ಇಲ್ಲಿರುವ ಜನಗಳು ಇವತ್ತೇ ಬಂದರ ಈ ಮನೆ ಒಳಗೆ. ಸಾಮಾನೆಲ್ಲ ಇಲ್ಲೇ ಅದಾವ. ಶಿಫ್ಟ್ ಮಾಡ್ಲಕತ್ತಾರ ಒಳಗಡೆ. ಸಲಾಮ್ ಅಲೈಕುಮ್. ठीक हो ठीक हो. और मजे हम अभी आ रहे हैं. अभी आया, अभी आया है. पूरा साफ कर रहे हो. देखो ना ये क्या कर दिया लोगों ने. लोगों ने आके गंदा करके जाता है ना. गंदा करके जाता है. अब ये हम साफ सफाई करके फिर घास डालेंगे नीचे, हाँ फिर बिस्तर डालेंगे. तब रहेगा आराम से. हाँ पूरा सामान नीचे से लेके आया आप, पूरा गद्दा गिद्दा. अभी गाड़ी भरा हुआ है. हाँ रेडी चल रही. इधर भी बिस्तर डाल दिया जी. ಬೇಸಿಗೆ ಕಾಲದ ಮೈಗ್ರೇಷನ್ ಟೈಮ್. ಇವಾಗ ಮುಘಲ್ ರೋಡ ಇನ್ನು 3 ತಿಂಗಳ ತನಕ ಜನರಿಂದನೇ ತುಂಬಿರ್ತದ. 3 ತಿಂಗಳಾಗಿಂದ ಪೂರ್ತಿ ಕ್ಲೋಸ. ಬಸ್ ಹತ್ಕೊಂಡು ಶ್ರೀನಗರಕ್ಕೆ ಬಂದು ಹೇಳಿದೆ. ಇವಾಗ ಶ್ರೀನಗರದಿಂದ ಇನ್ನೊಂದು ಗಾಡಿ ಹತ್ಕೊಂಡು ಒಂದು ಪ್ಲೇಸಿಗೆ ಹೊಂಟೀನಿ ಮುಂದಿನ ವಿಡಿಯೋಕ್ಕಾಗಿ. ನೋಡಿರಿ, ಅವ್ರ ಸಂಸ್ಕೃತಿ ಬೇರೆ ಆದರೂ ನಮ್ಮ ಸಂಸ್ಕೃತಿ ಬೇರೆ ಆದರೂ ಅವ್ರ ಮನಸ್ಸಲ್ಲಿ ಪ್ರೀತಿ ಅನ್ನೋದಿತ್ತು, ಮನುಷ್ಯತ್ವ ಇತ್ತು. ಅಂತೂ ಇಂತೂ ನಾನು ಕೂಡ ಕಾಶ್ಮೀರಿ ಮುಸ್ಲಿಂ ಖಾನ್ ಫ್ಯಾಮಿಲಿ ಮನೆ ಒಳಗೆ ಇದ್ದು ಬಂದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನ್ಸುತ್ತೆ. ಮುಂದಿನ ಭಾರತ್ ಯಾತ್ರಾ ಎಪಿಸೋಡ್ಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ಮುಂದೊಂದು ಅಚ್ಚರಿಯಾದ ಪ್ಲೇಸಿಗೆ ನಿಮ್ಗೆ ಕರ್ಕೊಂಡು ಹೊಂಟೀನಿ.